ನಮಸ್ತೆ ಮಾಸ್ಟರ್, ಎಲ್ರಿಗೂ ನಮಸ್ತೆ. ನಿಜವಾಗ್ಲೂ ಈ ಧ್ಯಾನ ಕೊಟ್ಟಿರುವ ನಮ್ಮ ರಂಗನಾಥ್ ಗುರುಗಳಿಗೆ ತುಂಬಾ ಧನ್ಯವಾದವನ್ನು ಹೇಳ್ಬೇಕು. ನನ್ನ ಆತ್ಮ ಗುರುಗಳಾದ ಬ್ರಹ್ಮಶ್ರೀ ಗುರುಗಳಿಗೆ ಹೊಂದಿಸುತ್ತಾ, ಸ್ವರ್ಣಮಾಲ ಅಮ್ಮನವರಿಗೂ ಹೊಂದಿಸುತ್ತಾ, ಆತ್ಮ ಜ್ಞಾನ ಧ್ಯಾನ ಕೊಟ್ಟ ಪತ್ರಿಜಿ ಗುರುಗಳಿಗೆ ಹೊಂದಿಸುತ್ತಾ, ಮತ್ತು ನಮ್ಮ ತಂದೆ ತಾಯಿಯವರಿಗೆ ಹೊಂದಿಸುತ್ತಾ, ನನಗೆ ಧ್ಯಾನಕ್ಕೆ ಸಹಕರಿಸುವ ನನ್ನ ಆತ್ಮ ಬಂಧುಗಳಿಗೂ ಹೊಂದಿಸುತ್ತಾ, ಇದಕ್ಕೆಲ್ಲ ಕಾರಣವಾದ ನಮ್ಮ ಗೀತಾ ನಾಯಕನಟ್ಟಿ ಮಾಸ್ಟರ್ ಹೃದಯ ಪೂರ್ವಕವಾಗಿ ಹೊಂದಿಸುತ್ತಾ, ಅವರಿಲ್ಲದಿದ್ದರೆ ನಾನಿಲ್ಲ. ನಾನು ಈ ವೇದಿಕೆಯಲ್ಲಿ ಯೂಟ್ಯೂಬ್ ನಿಂದ ಬಂದೆ. ಯೂಟ್ಯೂಬ್ ನಿಂದ ನಾನು ಬಂದು ನಿಜವಾಗ್ಲೂ ಈ ವೇದಿಕೆನಲ್ಲಿ ಕುತ್ಕೊಂಡಾಗ ಧ್ಯಾನನ ಅಯ್ಯೋ ಬೇಡ ಬಿಡು ಅಂತ ಇದ್ದೆ. ಆದ್ರೆ ನಮ್ಮ ಗೀತಾ ಮೇಡಮ್ ಬಿಡ್ಲಿಲ್ಲ. ನನ್ಗೆ ಪರ್ಸನಲ್ ಆಗಿ ಕಾಲ್ ಮಾಡಿ, ಇಲ್ಲ ಅಮ್ಮ ನಿಮ್ ಕೈಲಿ ಆಗತ್ತೆ, ಬನ್ನಿ ಬನ್ನಿ ಅಂತ ಹೇಳಿ 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 ಇವತ್ತು ನನ್ನ ಈ ಒಂದು ಮಟ್ಟಕ್ಕೆ ತಂದಿದ್ದಕ್ಕೆ ಅವ್ರಿಗೆ ನನಗೆ ತುಂಬಾ ಧನ್ಯವಾದ ಹೇಳ್ತಾ ಇದ್ದೀನಿ. ನಮಸ್ತೆ ಗೀತಾ ಮ್ಯಾಮ್. ಮತ್ತೆ ಧ್ಯಾನದಿಂದ ನನ್ನ ಜೀವನ ಹೇಗೆ ನಾನು ರೆಡಿ ಮಾಡ್ಕೊಂಡೆ ಅಂತ ಅಂದ್ರೆ, ಇದು ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ಒಬ್ರು ಮಾಸ್ಟರ್ ನನ್ಗೆ ಹೇಳಿದ್ರು. ಹೌದು, ನನ್ಗೆ ಈ ತರ ಏನೂ ಇರ್ಲಿಲ್ಲ. ನನ್ಗೆ ಧೈರ್ಯ ಇರ್ಲಿಲ್ಲ, ಒಂಟಿತನ ಕಾಡ್ತಾ ಇತ್ತು. ನನ್ಗೆ ಕೋಪ, ಒಂದು ಸಮಾಧಾನದ ತರಾನೇ ಇರ್ಲಿಲ್ಲ. ನಾನು ಅಷ್ಟು ಇನ್ನು 63 ವರ್ಷ ಆಯ್ತು ನನ್ಗೆ, ಇನ್ನೇನು ಕಾಡು ಹೋಗು ಅನ್ನತ್ತೆ ಅನ್ನೋ ಮಟ್ಟದಲ್ಲಿ ಇದ್ದೆ ನಾನು. ಈ ಧ್ಯಾನಕ್ಕೆ ಕೂತ್ಕೊಂಡ್ಮೇಲೆ, ಈ ಸ್ವಾಧ್ಯಾಯ ಎಲ್ಲ ಕೇಳಿದ್ಮೇಲೆ ನಾನು ಎಷ್ಟೊಂದು ರೀತಿ ನಾನು ಚೇಂಜ್ ಆದೆ ಅಂತ ಅಂದ್ರೆ ಅಮೇಜಿಂಗ್ ಆಗಿ ಚೇಂಜ್ ಆದೆ. ಹೆಂಗೆ ಮನೆ ಕೆಲಸ ಮಾಡ್ಕೊಂಡು, ಮನೆಯವ್ರನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ಕೊಂಡು, ಮೊಮ್ಮಕ್ಕಳನ್ನೆಲ್ಲ ಪ್ರೀತಿಯಿಂದ ಮಾತಾಡಿಸ್ಕೊಂಡು, ನನ್ನ ಆರೋಗ್ಯ, ನನ್ನ ಒಂದು ದೇಹದಲ್ಲಿ ನೋವುಗಳನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಂಡು ನಾನು ಧ್ಯಾನಕ್ಕೆ ಬಂದು ಕುತ್ಕೊಳಕ್ಕೆ ಶುರು ಮಾಡ್ದೆ. ಕುತ್ಕೊಳ್ತಾ ನನ್ನ ಒಂದು ಜೀವನ ಶೈಲಿನೂ ಚೇಂಜ್ ಮಾಡ್ಕೊಂಡೆ. ನಂದು ಬಾಡಿನಲ್ಲಿದ್ದ ಆರೋಗ್ಯನೂ ನನ್ ತುಂಬಾ ಚೆನ್ನಾಗಿ ರೆಡಿ ಮಾಡ್ಕೊಂಡೆ. ಮತ್ತೆ ಇಲ್ಲಿ ಏನೋ ಒಂಥರ ಸಮಾಧಾನ, ಸೋಂಬೇರಿತನ ಹೋಯ್ತು. ಮಾತಾಡ್ತಾ ನನ್ಗೆ ಮಾತಾಡಕ್ಕೆ ಬರ್ತಾ ಇರ್ಲಿಲ್ಲ. ಇಲ್ಲಿ ಮಾತಾಡಕ್ ಶುರು ಮಾಡ್ಕೊಂಡೆ. ಈ ರೀತಿ ಮಾತಾಡ್ಕೊಂಡು ನಾನು ಡೈಲಿ ನನ್ನ ಉಸಿರು ಯಾವ ರೀತಿ ಹೋಗುತ್ತೆ ಬರುತ್ತೆ ಅನ್ನೋದು ನನಗ್ ಗೊತ್ತಾಯ್ತಾ ಇರ್ಲಿಲ್ಲ ಮೇಡಮ್. ಇವತ್ತು ನನ್ನ ಉಸಿರು ಎಲ್ಲಿದೆ, ಏನ್ ಮಾಡತ್ತೆ, ಎಲ್ಲಿ ಮೇಲೆ ಹೋಗುತ್ತೆ ಕೆಳಗಡೆ ಹೋಗುತ್ತೆ ಅಂತ ಅದನ್ನ ಗಮನಿಸ್ಕೊಂಡು 1 hour ಆದ್ರೂನು ನಾನು ಒಂದು ನೀಟಾಗಿ ಧ್ಯಾನ ಕುತ್ಕೊಂತೀನಿ. ಮತ್ತೆ ಮಹಾತಾವ್ರ ಫೌಂಡೇಶನ್ ಎಲ್ಲಿದೆ ಅಂತ ನಾನು ಇದು ಗ್ರೂಪ್ ಅಲ್ಲೆಲ್ಲ ಬರ್ತಾ ಇತ್ತು. ಇಲ್ಲ, ಇದ್ ನೋಡ್ಲೇಬೇಕು, ನಾನು ಬೆಂಗಳೂರಲ್ಲಿ ಎತ್ಕೊಂಡು ಅಲ್ಲಿಗೂ ಹೋದೆ. ಅಲ್ಲಿ 1 hour ಧ್ಯಾನ ಮಾಡ್ದೆ. ಮತ್ತೆ ರಂಗನಾಥ್ ಗುರುಗಳ ದರ್ಶನ ಮಾಡ್ಕೊಂಡು ಅವ್ರ ಹತ್ರ ಇದ್ ಮಾಡ್ಕೊಂಡು ಬಂದೆ. ಏನೋ ಒಂಥರ ಸಮಾಧಾನ, ಅಲ್ಲಿ ಒಂಥರ ದೇವಸ್ಥಾನದ ಒಂದು ವೈಬ್ರೇಷನ್ ಸಿಕ್ತು ನನ್ಗೆ. ಅಲ್ಲಿ ಧ್ಯಾನ ಮಾಡ್ಬೇಕಾದ್ರೆ ಎಷ್ಟು ಏನೋ ಹೊರದೇಶಕ್ ಬಂದ್ ಕುತ್ಕೊಂಡು, ಹೊರಗಡೆ ನಾವು ಯಾವ್ದೋ ಒಂದು ತಪ್ಪಲಿನಲ್ಲಿ ಕುತ್ಕೊಂಡು ಧ್ಯಾನ ಮಾಡ್ತಾ ಇದ್ದೀನೇನೋ ಅನ್ನೋ ಅನುಭವ ಬಂತು. ಈ ತರದ್ದೆಲ್ಲ ನನ್ಗೆ ಈ ವೇದಿಕೆಗೆ ಬಂದ್ಮೇಲೆ ನನ್ಗೆ ಸಿಕ್ತು. ಏನು ಮೇಡಮ್, ಒಂದಲ್ಲ 108 ಒಂದು ಸ್ವಾಧ್ಯಾಯಗಳು ಬಂತು. ಬರ್ತಾ ನನ್ನ ಜೀವನದಲ್ಲಿ ನಾನು ಅಳವಡಿಸ್ಕೊಂಡು ಈ ರೀತಿ ಬಂದ್ ಇವತ್ ಕೂತಿದೀನಿ. ನಾನ್ ಹೆಂಗ್ ಮಾತಾಡ್ತೀನೋ ಏನೋ ನನಗ್ ಗೊತ್ತಿಲ್ಲ. ಇವತ್ತೇ ನಾನ್ ಫಸ್ಟ್ ಇಷ್ಟು ಮಾತಾಡಕ್ಕೆ ಅವಕಾಶ ಕೊಟ್ಟದ್ದು ಇದಾಯ್ತು. ಮತ್ತೆ ಧ್ಯಾನದಿಂದ ಒಬ್ಬ ರೋಗಿನ ಯಾವ ರೀತಿ ಒಬ್ರು ಧ್ಯಾನದ ಡಾಕ್ಟರ್ ಸರಿಪಡಿಸಿ ಅವರ ಜೀವನ ಶೈಲಿ ರೆಡಿ ಮಾಡಿದ್ರು ಅಂತ ಒಂದು ಸ್ಟೋರಿ ನನ್ಗೆ ಗೃಹ ಶೋಭದಲ್ಲಿ ಓದ್ತಾ ಇರ್ಬೇಕಾದ್ರೆ ಸಿಕ್ತು ಮೇಡಮ್. ಅದನ್ನ ಹಂಚ್ಕೊಳ್ಳೋದಿಕ್ಕೆ ನಾನು ಇವತ್ತು ಇಷ್ಟಪಡ್ತಾ ಇದ್ದೀನಿ. ಹೀಗೆ ನಾನು ಗೃಹ ಶೋಭಾ ಬುಕ್ ನೋಡ್ತಾ ಇದ್ದೆ. ಅಲ್ಲೊಂದ್ ಸ್ಟೋರಿ ಬಂತು. ಆ ಸ್ಟೋರಿ ಓದಿದ್ಮೇಲೆ ನನ್ಗೆ ಧ್ಯಾನದ ಮೇಲೆ ತುಂಬಾ ಗೌರವ ಬಂತು. ತುಂಬಾ ಭಕ್ತಿ ಬಂತು. ಓದ್ತಾ ಇರ್ಬೇಕಾದ್ರೆ ಏನಾಯ್ತು, ಅಲ್ಲಿ ಬೇರೆ ಹಾಸ್ಪಿಟಲ್ ಇರುತ್ತೆ. ಅಲ್ಲಿ ಹುಚ್ಚರದು ಇರ್ತಾರೆ.
ಹುಚ್ರು ಇರ್ಬೇಕಾದ್ರೆ ಡಾಕ್ಟರ್ಗಳು ನರ್ಸ್ಗಳೆಲ್ಲ ಬಂದು ಅವ್ರಿಗೆ ಇಂಜೆಕ್ಷನ್ ಕೊಡ್ಬೇಕಾದ್ರೆ ಅವ್ರು ಕಚ್ಚ್ ಬಿಡ್ತಾರೆ, ಹೊಡಿತಾರೆ, ಹೆಂಗೆ ಅಂದ್ರೆ ಹಂಗ ಆಡ್ತಾ ಇರ್ತಾರೆ. ಯಾವ ಡಾಕ್ಟ್ರು ಇರಲ್ಲ, ಯಾವ ನರ್ಸು ಇರಲ್ಲ. ಎಷ್ಟು ಜನ ಬಂದ್ರುನು 1 ತಿಂಗಳಿರೋದ್ ಹೆಚ್ಚು ಡಾಕ್ಟರ್ಗಳು ಹೊರಟೋಗ್ತಾರೆ, ನರ್ಸ್ಗಳು ಹೊರಟೋಗ್ತಾರೆ. ಆ ಪೇಷಂಟ್ಗಳಿಗೆ ಹುಚ್ಚು ವಾಸಿ ಆಗಿರಲ್ಲ. ಹುಚ್ಚು ವಾಸಿ ಆಗದೆ ಇರ್ಬೇಕಾದ್ರೆ ಇವ್ರು ತಲೆ ಕೈ ಅದು ಡೈರೆಕ್ಟ್ರು ಡಾಕ್ಟರ್ಗಳು ಅವ್ರ ಏನ್ ಮಾಡ್ತಾರೆ, ಏನ್ ಮಾಡೋದು ಅಂತ ಇರ್ಬೇಕಾದ್ರೆ ಪೇಪರಲ್ಲೆಲ್ಲ ಆರ್ಟಿಕಲ್ ಕೊಡ್ತಾರೆ. ಅವಾಗ ಒಬ್ರು ಬಂದು ಇಲ್ಲ ನಾನ್ ಸರಿ ಮಾಡ್ತೀನಿ ಅಂತ ಒಬ್ರು ಬರ್ತಾರೆ. ಒಬ್ರು ಡಾಕ್ಟರ್ ಬಂದಾಗ ಹೌದು ನೀನ್ ಎಷ್ಟೋ ಜನ ಬಂದು ಡಾಕ್ಟರ್ಗಳು ಹೊರಟೋದ್ರು, ನೀನ್ ನಿಜವಾಗ್ಲೂ ಇದು ನಿನ್ ಕೈಲಿ ಆಗತ್ತಾ, ಸಾಧನೆ ಮಾಡಕ್ ಇಲ್ಲ ನಾನ್ ಮಾಡ್ತೀನಿ, 1 ತಿಂಗಳು ನನ್ಗೆ ಅವಕಾಶ ಕೊಡಿ ಸಾಕು, ನಾ ಆಮೇಲೆ ಬೇಕಾದ್ರೆ ಇಟ್ಕೊಳ್ಳಿ, ಬೇಡ ಅಂದ್ರೆ ನನ್ನನ್ನ ಕಳಿಸ್ಬಿಡಿ ಅಂತ ಹೇಳಿ ಅವರು ಧ್ಯಾನದಿಂದ ಬಂದು ಧ್ಯಾನ ಮಾಡ್ತಿರ್ತಾರೆ. ಅವ್ರು ಡಾಕ್ಟರ್ ಆದ್ರೂನು ಧ್ಯಾನ ಮಾಡ್ತಿರ್ತಾರೆ. ಧ್ಯಾನದಿಂದ ಏನು ಪ್ರತಿಫಲ ಸಿಗುತ್ತೆ ಅನ್ನೋದು ಅವರು ಕಲ್ತಿರ್ತಾರೆ. ಮತ್ತೆ ಬಂದ್ರು, ಹಾಸ್ಪಿಟ್ಲಿಗೆ ಬಂದ್ರು, ನರ್ಸ್ ಹೋಗಿ ಇಂಜೆಕ್ಷನ್ ಕೊಟ್ಟಾಗ ಅವ್ರು ಕಚ್ಚಾಗ್ ಬಂದ್ರು. ಅವಾಗ ಇವ್ರೇನು ಹೇಳಿದ್ರು ಡಾಕ್ಟ್ರು, ಇಲ್ಲ ಆತರ ನೀವ್ ಇಂಜೆಕ್ಷನ್ ಚುಚ್ಚಿದ್ರೆ ಅವ್ರು ಕಚ್ಚುತ್ತಾರೆ, ನೀವ್ ಆತರ ಎಲ್ಲ ಇಂಜೆಕ್ಷನ್ ನೀವು ಕೊಡ್ಬೇಡಿ ಅಂತ ಹೇಳಿ ಎಲ್ರನ್ನು ಸ್ಟಾಪ್ ಮಾಡಿಸಿ ಡೈರೆಕ್ಟ್ ಹತ್ರ ಮಾತಾಡಿ, ನೋಡಿ ನಿಮ್ಮ ಮೆಡಿಷನ್ ನಾನ್ ಕೊಡ್ತೀನಿ, ನಾನೇ ಕೊಟ್ಟು ನಾನೇ ಎಲ್ಲ ರೆಡಿ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅದನ್ನ ಒಂದು ಚಾಕ್ಲೇಟ್ ರೂಪದಲ್ಲಿ ಮೆಡಿಷನ್ ರೆಡಿ ಮಾಡ್ತಾರೆ. ಈ ತರ ಎಲ್ಲ ನೀವು ಚುಚ್ಚಿದ್ರೆ ಅವ್ರು ಕಚ್ಚುತ್ತಾರೆ, ನೀವು ಒಳ್ಳೆಯವ್ರಲ್ಲ, ನೀವು ನರ್ಸ್ಗಳು, ನೀವು ಬೇಡ, ನೀವು ದೂರ ಹೋಗಿ, ನಾನು ಅವ್ರನ್ನ ನೋಡ್ಕೊಂತೀನಿ ಅಂತ ಒಬ್ಬೊಬ್ರನ್ನೇ ಒಳಗಡೆ ರೂಮ್ ಒಳಗಡೆ ಕರೆದು ಅವರು ನೋಡಿ ಅವರೆಲ್ಲ ಕೆಟ್ಟವರು, ಈ ಚಾಕ್ಲೇಟ್ ತಗೊಳ್ಳಿ, ನೀವು ಚಾಕ್ಲೇಟ್ ತಿನ್ನಿ ಅಂತ ಅವ್ರ ಬಾಡಿಗೆ ಮೆಡಿಸಿನ್ ಸೇರಿಸ್ಬಿಟ್ಟು ಕಾಲ್ನ ಏನ್ ಮಾಡ್ತಾರೆ ಮೇಡಮ್, ಈ ಕಡೆ ಒಂದು ಮಂಚಕ್ಕೆ ಆ ಕಡೆ ಈ ಕಡೆ ಕಟ್ಟಿರ್ತಾರೆ ಹುಚ್ಚರಿಗೆ ಅಲ್ವಾ, ಅದನ್ನ ಏನ್ ಮಾಡ್ತಾರೆ, ಒಂದು ಕಾಲ್ ಮೇಲೆ ಕಾಲ್ ಹಾಕಿ ಆತರ ಎಲ್ಲ ಅವರು ಸರಿ ಇಲ್ಲ, ಅವರು ಆತರ ಕಟ್ಟುತ್ತಾರೆ. ಬನ್ನಿ ನಾನ್ ಈ ತರ ಮಾಡ್ತೀನಿ, ಈ ತರ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತೇಳಿ ಒಂದು ಕಾಲ್ ಮೇಲೆ ಕಾಲ್ ಹಾಕಿ ಅವ್ರಿಗೆ ಒಂದು ರಿಬ್ಬನ್ ಹಾಕ್ತಾರೆ. ಮತ್ತೆ ಕೈ ನೀವು ಹೀಗಿಟ್ಕೊಳ್ಳಿ, ಹೀಗಿಟ್ಕೊಂಡ್ರೆ ನಿಮ್ಗೆ ತುಂಬಾ ಚೆನ್ನಾಗೆ ಇದಾಗತ್ತೆ. ಅವ್ರೆಲ್ಲ ಕೆಟ್ಟವ್ರು, ಮಾತೆತ್ತಿತ್ತು ಅಂದ್ರೆ ಅದೇ ಹೇಳ್ತಿರ್ತಾರೆ, ಅವ್ರು ಸರಿ ಇಲ್ಲ, ನೀವ್ ಇದನ್ ಮಾಡಿ ಅಂತ ಹೇಳಿ ಕಣ್ ಮುಚ್ಕೊಳ್ಳಿ, ಹಿಂಗೆ ಚಾಕ್ಲೇಟ್ ಚೀಪಿ ಅಂತ ಹೇಳಿ ಮಲಗಿಸಿ, ಈ ತರ ಕೈಗೆ ಇದಾಕಿ ಕಾಲಿಗೆ ಈ ತರ ಮಾಡಿ ಕ್ರಾಸ್ ಮಾಡಿ, ಕೈ ಕ್ರಾಸ್ ಮಾಡಿ ಕಣ್ ಮುಚ್ಕೊಳ್ಳಿ ಅಂತ ಹೇಳಿ ಅವ್ರನ್ನ ತಲೆ ಸವರಿ ಪ್ರೀತಿಯಿಂದ ಅವ್ರನ್ನ ಈಗ ಉಸಿರು ಇಲ್ಲಿ ಬಿಡಿ ಅಂತ ಹೇಳಿ ಅವ್ರ ಕೈ ಇಲ್ಲಿ ಬಂತಲ್ವಾ ಉಸಿರು ಅಂತ ಬೆಟ್ಟಿಟ್ಟು ತೋರ್ಸಿ, ಮತ್ತೆ ಮೂಗ್ನ ಹತ್ರ ಉಸಿರು ಬರ್ತಾ ಇದೆ ಅಲ್ವಾ, ಈ ತರ ಇದೆಲ್ಲ ಮಾಡ್ತಾರೆ. ನೀವು ಹೊರಗಡೆ ಹೋಗಿ ಯಾರಿಗೂ ಏನು ಹೇಳ್ಬೇಡಿ ಅಂತ ಹೇಳಿ ಅವ್ರನ್ನ ಕಳಿಸ್ತಾರೆ. ಅವ್ರಿಗೆ ಹುಚ್ಚರಿಗೆ ತುಂಬಾ ಖುಷಿ ಆಗ್ಬಿಡುತ್ತೆ, ಇವ್ರು ತುಂಬಾ ಡಾಕ್ಟರ್ ಒಳ್ಳೆಯವರು, ನನ್ಗೆ ಇಂಜೆಕ್ಷನ್ ಕೊಡಲ್ಲ, ಚಾಕ್ಲೇಟ್ ಕೊಟ್ರು, ಕಟ್ಟಾಕಲ್ಲ, ಈ ತರ ಹಿರಿ ಅಂತ ಹೇಳ್ಕೊಟ್ರು, ಈ ತರ ಉಸಿರೆಲ್ಲ ಇದ್ ಮಾಡಿದ್ರು ಅಂತ ಹೇಳ್ಬಿಟ್ಟು ಅವ್ರು ಸೈಲೆಂಟ್ ಆಗಿ ಅವ್ರ ಬೆಡ್ ಮೇಲೆ ಮಲ್ಕೊಂಡ್ಬಿಡ್ತಾರೆ. ಇನ್ನೊಬ್ರನ್ನ ಅದೇ ತರ ಪೇಷಂಟ್ ನ ಕರೆದು ಮಾಡ್ತಾ ಇರ್ಬೇಕಾದ್ರೆ ಒಂದು ವಾರದಲ್ಲೇನೆ ಸುಮಾರು ಪೇಷಂಟ್ಗಳು ಸುಮಾರು ಸುಧಾರಿಸ್ದಾಗ ಏನ್ ಮಾಡ್ತಾರೆ, ಎಲ್ಲ ಗ್ರೂಪ್ ನಲ್ಲೇ ಮಾಡ್ಸೋಣ ಅಂತ ಹೇಳಿ ಎಲ್ರಿಗೂನು ಹೀಗ್ ನೋಡಿ ನಾನ್ ಡ್ಯಾನ್ಸ್ ಮಾಡ್ತೀನಿ, ನಾನ್ ಹೇಳ್ಕೊಟ್ನಲ್ಲ ಅದೇ ತರ ಎಲ್ರೂ ಮಾಡಿ ಅಂತ ಹೇಳ್ದಾಗ ಸುತ್ತ ಮಂಚಗಳಾಕ್ಬಿಟ್ಟು ಮಧ್ಯ ಡಾಕ್ಟರ್ ಡ್ಯಾನ್ಸ್ ಮಾಡ್ಕೊಂಡು ಹೀಗ್ ಮಾಡಿ ಉಸಿರು ಕೆಳಗಡೆ ಬಂತ, ಒಂದು ಡ್ಯಾನ್ಸ್ ಮಾಡಿದಾಗ ಕೆಳಗಡೆ ಬಂತ ಉಸಿರು, ಇನ್ನೊಂದು ಡ್ಯಾನ್ಸ್ ಮಾಡಿದಾಗ ಮೇಲ್ಗಡೆ ಹೋಯ್ತಾ, ಈ ತರ ಹೇಳ್ಕೊಂಡು ಅರ್ಧ ಗಂಟೆ ಮಾಡ್ತಾರೆ, 1 ಅವರ್ ಮಾಡ್ತಾರೆ, 2 ಅವರ್ ಮಾಡ್ತಾರೆ. ನಿಜವಾಗ್ಲೂ 2 ತಿಂಗಳು ಕಂಪ್ಲೀಟ್ ಆಗಷ್ಟ್ರಲ್ಲಿ ಅವ್ರಿಗೆ ಹುಚ್ಚು ಫುಲ್ಲಾಗಿ ಬಿಡುತ್ತೆ. ಅಂದ್ರೆ ಧ್ಯಾನದಿಂದ ಆ ಡಾಕ್ಟ್ರು ಅವರ ಒಂದು ಹುಚ್ಚುನ ಪೇಷಂಟ್ಗಳನ್ನ ರೆಡಿ ಮಾಡಿದ್ರು. ಈ ಧ್ಯಾನ ಎಷ್ಟು ಒಂದು ನಮ್ಗೆ ಪ್ರಾಮುಖ್ಯತೆ ಇಲ್ವಾ, ಎಷ್ಟು ಒಂದು ಒಳ್ಳೇದು ಅನ್ನಿಸ್ತು. ಅವತ್ತಿಂದ ಅಂತೂ ನನ್ ಧ್ಯಾನ ಅನ್ನೋದು ಬಿಡ್ಲೇ ಇಲ್ಲ. ಮೇಡಮ್ ನಂಗೆ ಇಷ್ಟ ಆಗಿದ್ದು ಮೇಡಮ್. ಗೀತಾ ಮೇಡಮ್ ನಂಗೆ ನಾನು ಹೇಳಿದ್ದು
ಅಂದ್ರೆ ಇದು ನಿಜವಾಗ್ಲೂ ನಡೆದಿರೋದು. ನ್ಯೂಯಾರ್ಜ್ ಯಾವ್ದೋ ಅದು ಹೆಸರು ಬರ್ದಿದ್ರು. ಅಲ್ಲಿ ಹಾಸ್ಪಿಟ್ಲ್ ಅಲ್ಲಿ ಈ ತರ ಆಗಿರೋದು. ಆ ಅದು ಪತ್ರಿಜಿ ಗುರುಗಳದ್ದು ಒಂದು ಸ್ವಾಧ್ಯಾಯ ಎಷ್ಟಿತ್ತು ಅಂತ ಅಂದ್ರೆ ತುಂಬಾ ಚೆನ್ನಾಗೇ ಇತ್ತು ಅಂತ ಅನ್ಸುತ್ತೆ. ಎಲ್ರಿಗೂನು ಈಗ ನಾವು ಕಲ್ತು ನಾವು ಒಳ್ಳೆ ರೀತಿ ಕಲ್ತ್ಕೊಂಡು ನಮ್ಮ ಮೊಮ್ಮಕ್ಳಿಗೂ ಹೇಳ್ಕೊಡ್ಬೋದು. ಮೊದ್ಲು ಹೇಳ್ಕೊಡಕ್ಕೆ ಏನ್ ಒಳ್ಳೇದು ಕೆಟ್ಟದ್ದು ಅನ್ನೋದು ಅಷ್ಟೊಂದಾಗ ಗೊತ್ತಾಗ್ತಾ ಇರ್ಲಿಲ್ಲ. ಇವಾಗ ಹೇಳ್ಕೊಡ್ಬೋದು. ಈ ವೇದಿಕೆ ರೆಡಿ ಮಾಡ್ಕೊಟ್ಟ ತುಂಬಾ ತುಂಬಾ ಧನ್ಯವಾದಗಳು ಮೇಡಮ್, ಗೀತಾ ಮೇಡಮ್.